ಒಂದಷ್ಟು ಜನ ಮಾಡ್ತಿದ್ದಾರೆ. ಸೊ ಯಾಕೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಪೈರಸಿ ನೀವು ಆರಂಭದಲ್ಲೂ ಕೂಡ ಒನ್ ಬೈ ಒನ್ ಹೋಗಿ ಕನ್ಫ್ಯೂಸ್ ಮಾಡಿ. ಫಸ್ಟ್ ಹೋಗಿ ಅದೇ ಹೌದು ಫಸ್ಟ್ ಲೋಗೋದಲ್ಲ. ಹೌದು ಸರ್. ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಈ ಹಾಲ್ ಅಲ್ಲಿ ನಾನ್ ಮಾತ್ರ ಅಲ್ಲ, ನೀವು ಅಷ್ಟೇ ಪಾಪ್ಯುಲರ್ ಆಗಿದ್ದೀರಿ ಅಂತ. ನಿಮ್ ಲೋಗೋ ಇಲ್ಲ ಅಂದ್ರೆ ನ್ಯೂಸ್ ಯಾರು ನೋಡ್ತಾ ಇರಲಿಲ್ಲ. ಕರೆಕ್ಟಾ? ಏನಾಗ್ಬಿಡುತ್ತೆ, ಅವ್ರದ್ದೇ ಆದ ಲೋಗೋಗೆ ವ್ಯಕ್ತಿತ್ವ, ತೂಕ, ಗಂಭೀರ್ಯತೆ ಅವೆಲ್ಲ ಇದ್ದಿದ್ರೆ ನಿಮ್ಗೆ ಆಗ್ಬೇಕಿತ್ತು. ನೀವು ಅಲ್ಲಿ ಹೋಗ್ಬಿಟ್ಟಿದ್ದೀರ ಸರ್, ನೀವು ಬೆಳೆದಿರೋದು ನಿಮ್ಗೆ ಗೊತ್ತಿಲ್ಲ. ಇನ್ನು ನಿಮ್ಮ ಲೋಗಗಳು ಹಾಕೊಂಡು ಹೊಡಿತಾ ಇದಾರೆ ಅಂತ ಅರ್ಥ ಮಾಡ್ಕೊಂಡು ನೀವು ಖುಷಿ ಪಡಬೇಕು. ನೀವು ಸಾಧನೆ ಮಾಡೋಣ ಬಿಡಿ. ಇಟ್ ಈಸ್ ಸಮಥಿಂಗ್ ದಟ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಯಾವ ಮಟ್ಟಿಗೆ ಯಾವ ಹಂತಕ್ಕೆ ಕೆಲವರು ಹೋಗಕ್ಕೆ ರೆಡಿ ಇದ್ದಾರೆ ಅಂದ್ಬಿಟ್ಟು. ಬಟ್ ಏನಾಗುತ್ತೆ, ನಾನು ಆಲ್ವೇಸ್ ಒಂದು ಮಾತು ಹೇಳ್ತೀನಿ, ನೋಡೋದು ಮಾತ್ರ ಅಲ್ಲ, ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಕೆಲವು ಮಾತುಗಳು ಬರ್ತವೆ, ಯಾಕೆ ಕೆಲವು ಮಾತುಗಳು ಹುಟ್ಕೋತವೆ. ಕೆಲವು ಪ್ರಾರಂಭಗಳು ಎಲ್ಲಿಂದನೂ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳ್ಳೋಕ್ಕೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಲೀವ್ ಆಲ್ ದಟ್ ಅಸೈಡ್. ಹೊಸ ವಿಚಾರಗಳನ್ನು ಮಾತಾಡ್ತಾ ಸಂಭ್ರಮಿಸ್ತಾ ನೀವು ಇನ್ನೊಂದು ಹೇಳಿದ್ರಿ, ಪ್ರೀತಿ ಇರ್ಬೋದು, ಇನ್ನೊಂದು ಇರ್ಬೋದು. ಸರ್, ಐ ಹ್ಯಾವ್ ಓನ್ಲಿ ಲೆಡ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ವೇ. ಸರ್, ಪಾಸಿಟಿವ್ ತಗೊಳ್ಳೋಣ. ನೆಗೆಟಿವ್ ಒಟ್ಟಿಗೆ ಲೀಡ್ ಮಾಡೋಕ್ಕಾಗಲ್ಲ. ಲೈಫ್ ಆಗಲಿ, ಸಂಬಂಧ ಆಗಲಿ, ಸಿನಿಮಾ ಆಗಲಿ, ಯಾವುದೇ ತಗೊಳ್ಳಿ ನೆಗೆಟಿವ್ ಇದ್ರೆ ಇರೋಕ್ಕಾಗಲ್ಲ. ಉತ್ತರ ಕೊಡಬೇಕು, ಕೊಡೋ ಕಡೆ ಕೊಡೋಣ. ಕೊಡದೆ ಕೂತ್ರೂ ನಮ್ಮ ವ್ಯಕ್ತಿತ್ವ ಡೌನ್ ಆಗೋಗುತ್ತೆ. ಬಟ್ ಪಾಯಿಂಟ್ ಅದಲ್ಲ. ನನಗೇನು ಖುಷಿ ಆಯ್ತು ಅಂದ್ರೆ ನಾವೆಲ್ಲ ನೋಡ್ತಾ ಇದ್ವಿ, ಏನದು ನಿಮ್ಗಳು ಲೋಗೋ, ವಾಹ್. ನನಗೆ ಅವಾಗನೂ ಸೇರಿ ನೋಡ್ರಿ, ನಾನು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ, ಹೀರೋಗಳು ಅಲ್ಲೂ ಕೂತಿದ್ದಾರೆ, ಹೆಂಗೆ ಹೊಡ್ಕೋತಾ ಇದ್ದಾರೆ ಅವ್ರದ್ದು ಅಂತ. ಸೊ ಐ ಥಿಂಕ್ ಸರ್ ಇಟ್ ವಾಸ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ. ಮಾರುಕಟ್ಟೆಗೆ ನಿಮ್ದು ಎರಡೆರಡು ಆರ್ಟಿಕಲ್ ನೋಡಿದೆ, ಒಂದು ನಿಮ್ದು, ಒಂದು ನಿಮ್ದು ಅಲ್ಲಿ ಇದ್ದಿದ್ದು, ಎರಡು ವೆಚ್ಚ ಮಾಡಿದೆ ಸರ್. ಸುದೀಪ್ ಸರ್,